ನಂದು 15ನೇ ತಾರೀಕು ನವೆಂಬರ್ ತಿಂಗಳಲ್ಲಿ ಹುಟ್ಟಹಬ್ಬ ಆಚರಣೆ ಮಾಡ್ಕೊಂಡಿದ್ವಿ. ಈ ಕಾರ್ತಿಕ ಮಾಸ ನಿನ್ನೆ ಅಮಾವಾಸ್ಯ ಮುಗಿದಿತ್ತು. ಸೊ ಇವತ್ತೆಲ್ಲರೂ ನಾನ್ ವೆಜ್ ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಇಟ್ಕೊಂಡು ಪ್ಲ್ಯಾನ್ ಮಾಡಿ ನಾನು ಚೇಂಜ್ ಮಾಡಿ ಈ ದಿನ ನಾವು ಬಾಗಿ ನಮ್ಮ ತೋಟದಲ್ಲೇ ಆಚರಣೆ ಮಾಡೋಣ. ಈ ಕಡೆ ಜನ ಸಂಪರ್ಕ ಕಮ್ಮಿ ಇರ್ತದೆ. ನಮ್ಮ ಮುಖಂಡರುಗಳೆಲ್ಲರನ್ನೂ ಇಲ್ಲಿ ಬರಮಾಡ್ಕೊಂಡ್ವಿ. ಬಟ್ 100 ಕಿಲೋಮೀಟ್ರ್ ದೂರದಿಂದನೂ ಎಲ್ಲ ನಮ್ಮ ಸ್ನೇಹಿತರುಗಳು, ಅಧ್ಯಕ್ಷರುಗಳು, ಎಲ್ಲ ಹಿತೈಷಿಗಳೆಲ್ಲ ಇವತ್ತು ಬಂದು ನಮ್ಮ ಜೊತೆಗೆ ಊಟ ಮಾಡಿದ್ದು ಮುಖ್ಯ ಅಲ್ಲ, ಅಷ್ಟು ದೂರ ಅಭಿಮಾನದಿಂದ ಬಂದ್ರಲ್ಲ, ಅದು ತುಂಬ ಸಂತೋಷ. ಚಿರಋಣಿಯಾಗಿರ್ತೀನಿ. ಎಲ್ಲ ಬಂದು ನಮಗೆ ಇಷ್ಟು ಅದ್ದೂರಿಯಾಗಿ ಎಲ್ಲ ಜನ ಸೇರಿ ಎಲ್ಲ ಊಟ ಮಾಡಿ ಜೊತೆಗಿದ್ದಕ್ಕೆ ಒಂದು ಸಂತೋಷ. 57ನೇದು ಕಂಪ್ಲೀಟ್ ಆಗಿದೆ. ಅಣ್ಣನಿಗೆ ಇನ್ನೊಂದ್ಸರಿ ಹುಟ್ಟುಹಬ್ಬದ ಶುಭಾಶಯಗಳು. ನನ್ನ ಹೆಸರು ಜಗನ್ನಾಥ್ ಅಂತ, ಮಾಜಿ ಗ್ರಾಮ ಪಂಚಾಯತಿ ಬಾಗಲೂರು ಅಧ್ಯಕ್ಷರು. ನಮ್ಮ ಅಶೋಕನ್ ಸಾರು ನಮಗೆ 40 ವರ್ಷದಿಂದ ಸ್ನೇಹಿತರು. ಅವರು ವಕೀಲರಾಗಿಲ್ಲ, ದೇವನಹಳ್ಳಿ, ಅವಾಗಿಂದ ಸ್ನೇಹಿತರು. ಇವತ್ತು ನಾವು ಅವರೆಲ್ಲ ಹಿಂಗೆ ಆತ್ಮೀಯಾಗಿದ್ದೀವಿ. ಅವರು ಪಾಪ ಏನೇ ಕಷ್ಟ ಸುಖಗಳು, ಯಾವುದೇ ರಾಜಕೀಯ ವಿಚಾರ ಆಗಲಿ, ಯಾವುದೇ ಇನ್ನು ಬೇರೆ ಬಡ ಮಕ್ಕಳು ಇದೇ ವಿಚಾರ ಆಗಲಿ, ನಾವೇನು ಹೇಳಿದ್ರೆ ಇಂಥದ್ದು ಮಾಡಬೇಕಂದ್ರೆ ಪಾಪ ನಿಂತ್ಕೊಂಡು ಮಾಡ್ತಾರೆ. ದೇವ್ರವ್ರಿಗೆ ಇನ್ನೂ 100 ವರ್ಷ ಮೇಲೆ ಇನ್ನೂ ಆರೋಗ್ಯ ಆಯುಷು ಕೊಟ್ಟು ಅವ್ರಿಗೆ ದೇವರು ಇನ್ನೂ ಒಳ್ಳೆಯದು. ಇನ್ನು ಅವರು ಮುಂದೆ ಎಲ್ಲನ ಒಂದು MLA ಆಗಬೇಕನ್ನೋದು ನಮ್ಮ ಆಸೆ. ಅವರೆಲ್ಲ ಯಾವತ್ತೂ ಆಗಬೇಕಾಗಿತ್ತು. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಅವ್ರಿಗೆ ಆ ಶಕ್ತಿ ದೇವರು ಅವತ್ತೇ ಕೊಟ್ಟಿದ್ದ. ಅವರೇನೋ ಸ್ವಲ್ಪ ಹಿಂದೆ ಇದ್ದಾರೆ, ಮುಂದೆ ಅವರು ಒಂದು MLA ಆಗಿ ನೋಡ್ಬೇಕನ್ನೋದು ನನ್ನ ಆಸೆ. ಅಧ್ಯಕ್ಷ ಅವರು ಸುಮಾರು 35 ವರ್ಷಗಳ ಒಡನಾಟಗಳು. ಇಂದು ಅವರು ತಮ್ಮ ಒಂದು 57ನೇ ಹುಟ್ಟುಹಬ್ಬವನ್ನು ಆಚರಿಸಿದ ಸಂದರ್ಭದಲ್ಲಿ ನಮ್ಮ ಬ್ಯಾಟರಾಯಪುರ ಕ್ಷೇತ್ರದಿಂದ ಎಲ್ಲ ಮುಖಂಡರುಗಳು, ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಮಾಜಿ ಅಧ್ಯಕ್ಷರುಗಳು ಎಲ್ಲರೂ ಬಂದು ಅವರ ಹುಟ್ಟುಹಬ್ಬದ ಸಡಗರದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿರುವುದು ಒಂದು ವಿಶೇಷವಾಗಿದೆ. ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಇನ್ನೂ ರಾಜಕೀಯವಾಗಿ ಉನ್ನತ ಮಟ್ಟಕ್ಕೆ ಏರಲಿ ಅಂತಂದ್ಬಿಟ್ಟು ಶುಭವನ್ನು ಹಾರೈಸ್ತಾ ಇದ್ದೀವಿ. ಅಶೋಕಣ್ಣನವರ ಹುಟ್ಟುಹಬ್ಬ ಆಚರಣೆ ಅಂತೇಳಿ ನಾವೆಲ್ಲರೂ ಬಂದಿದ್ದೀವಿ. ನಮ್ಮ ಜಾಲ ಹೋಬಳಿಯಿಂದ ಸಾಕಷ್ಟು ಕಾರ್ಯಕರ್ತರು ಇಲ್ಲಿಗೆ ಆಗಮಿಸಿದ್ದೀವಿ. ನಮ್ಮ ಅಶೋಕಣ್ಣವ್ರ ಒಂದು ದೊಡ್ಡತನ ಆಗಿದೆ ಅಂದರೆ ಇವತ್ತಿರ್ತಕ್ಕಂಥ ಬಡವರಿಗೆ ಮತ್ತು ಎಲ್ಲರಿಗೂ ಕೂಡ ನಿಂತು ಆ ಕಷ್ಟ ಸುಖಗಳು ಏನೇ ಇದ್ದರೂ ಅದನ್ನೆಲ್ಲ ಬಗೆಹರಿಸ್ಕೊಡ್ತಾರೆ. ನಮಗೆಲ್ರಿಗೂ ಸಂತೋಷದ ವಿಚಾರಗಳು ಮತ್ತು ಯಾರೇ ವಿಚಾರ ಬಂದರೂ ಕೂಡ ಯಾರನ್ನೂ ಕೂಡ ನೆಗ್ಲೆಕ್ಟ್ ಮಾಡೋದಾಗಲಿ ಮತ್ತೊಂದಾಗಲಿಲ್ಲ. ಪ್ರತಿಯೊಬ್ಬನು ಒಂದೇ ಥರ ನಿಂತು ಆ ಕಷ್ಟ ಸಮಸ್ಯೆಗಳನ್ನೆಲ್ಲ ಬಗೆಹರಿಸೋದರಲ್ಲಿ ಮೊದಲಿಗರಾಗಿದ್ದಾರೆ. ಹಾಗೆ ಅಣ್ಣ ಇನ್ನಷ್ಟು ಬೆಳೀಲಿ, 106 ವರ್ಷ ಬೆಳಿಬೇಕು, ಬದುಕಬೇಕು ಮತ್ತು ಜನಗಳಿಗೆ ಸೇವೆ ಮಾಡೋಷ್ಟು ಶಕ್ತಿ ಅಣ್ಣನಿಗೆ ತುಂಬಲಿ ಅಂತೇಳಿ ನಾವು ಇವತ್ತೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೀವಿ ಭಗವಂತನಲ್ಲಿ. ನಾನು ಮಾರನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು. ಇವತ್ತಿನ ದಿನ ಈ ಒಂದು ನಮ್ಮ ಬಾಗೇಪಲ್ಲಿ ಇದರಲ್ಲಿ ನಮ್ಮ ಅಶೋಕನ್ ಸರ್ ಅವರು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಒಂದು ಔತಣಕೂಟವನ್ನು ಆಯೋಜನೆ ಮಾಡಿರ್ತಾರೆ. ಎಲ್ಲ ನಮ್ಮ ಜಾಲ ಹೋಬಳಿ ಹಿರಿಯ ಮುಖಂಡರುಗಳು, ಸ್ನೇಹಿತರು ಎಲ್ಲರೂ ಬಂದು ಅವ್ರಿಗೆ ಶುಭ ಹಾರೈಸಿ ಅವರು ಹುಟ್ಟಿದಬ್ಬ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ, ಅವ್ರಿಗೆ ಇನ್ನೂ ಉನ್ನತ ಮಟ್ಟಕ್ಕೆ ಒಂದು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯದಾಗಲಿ ಅಂಥೇಳಿ ಒಂದು ಸಂದರ್ಭದಲ್ಲಿ ಒಂದು ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಂಪೇಗೌಡ ಅಂತ, ಬಾಗಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು. ನಮ್ಮ ಜಾಲ ಹೋಬಳಿಯ ಮುಖಂಡರು, ಬ್ಯಾಟರಾಯಪುರ ವಿಧಾನಸಭಾ ಕ್ಷೇತ್ರದ ಮುಖಂಡರು, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಹಾಗೂ ಅವರ ಪತ್ನಿ ಸಹ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. ಇವರು ಸಹ ಅಧ್ಯಕ್ಷರಾಗಿದ್ದರು. ಅದೇ ರೀತಿ ಭಗವಂತ ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಐಶ್ವರ್ಯ ಮತ್ತು ರಾಜಕೀಯದ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ. ಈ ಥರದವ್ರು ಬೆಳಿಬೇಕು. ಬಡವರ ಪರವಾಗಿ ಕಾಳಜಿ ಇಟ್ಕೊಂಡು ಬಡವರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅನ್ನೋ ಮನೋಭಾವನೆ, ವಕೀಲರಾಗಿ ಬಡವರ ಪರವಾಗಿ ನಿಲ್ಲುವಂಥ ವ್ಯಕ್ತಿ ಒಬ್ಬ ಯಾರಾದರೂ ಇದ್ದಾರೆ ನಮ್ಮ ಜಾಲ ಹೋಬಳಿಯಲ್ಲಿ ಬ್ಯಾಟರಾಯಪುರ ವಿಧಾನಸಭಾ ಕ್ಷೇತ್ರದ ನಾಯಕರು ಅಂತಂದರೆ ನಮ್ಮ ಅಶೋಕಣ್ಣವರು. ಅವರಿಗೆ ಇನ್ನೂ ಭಗವಂತ ಹೆಚ್ಚಿನ ರೀತಿಯ ಶಕ್ತಿ ಕೊಡಲಿ, ರಾಜಕೀಯವಾಗಿ ಬೆಳೀಲಿ ಅಂತೇಳಿ ನಾನು ಆಶಿಸ್ತೀನಿ.